ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಶಾವಿಗೆ ಪಾಯಸ ಮಾಡ್ತಾಯಿದ್ದೀನಿ. ಅದನ್ನು ಹೇಗೆ ಮಾಡೋದು ಅಂತ ಒಂದು ಸತಿ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಏಲಕ್ಕಿ ತೊಗೊಂಡಿದ್ದೀನಿ, ಖೋವಾ ತೊಗೊಂಡಿದ್ದೀನಿ, ಆಮೇಲೆ ಇದು ಕರ್ಬೂಜ ಬೀಜ ಮತ್ತು ಕಲ್ಲಂಗಡಿ ಬೀಜ ತೊಗೊಂಡಿದ್ದೀನಿ. ಇದು ಗೋಡಂಬಿ ಮತ್ತು ಬಾದಾಮಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಣದ್ರಾಕ್ಷಿ, ತುಪ್ಪ, ಸಕ್ಕರೆ ಮತ್ತು ಇದು ರೆಡಿ ಟು ಮಿಕ್ಸ್ ಅಂತ ಇದೆ ಫ್ರೆಂಡ್ಸ್. ಇದರಲ್ಲಿ ಸಕ್ಕರೆ ಮತ್ತು ರೋಸ್ಟೆಡ್ ಶಾವಿಗೆ ಇರುತ್ತೆ, ಮತ್ತೇನಿರಲ್ಲ. 1 ಲೀಟ್ರ್ ಹಾಲು. ನಾನಿಲ್ಲಿ ರೆಡಿ ಟು ಮಿಕ್ಸ್ ಮಾಡ್ತಾಯಿದ್ದೀನಿ. ಇದರಲ್ಲಿ ಸಕ್ಕರೆ ಇರುತ್ತೆ, ಆಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕಿರ್ತಾರೆ. ಆದರೆ ಅದನ್ನೇ ಬರೀ ಹಾಲಲ್ಲಿ ಹಾಕಿದ್ರೆ ಟೇಸ್ಟ್ ಬರಲ್ಲ ಫ್ರೆಂಡ್ಸ್. ನಾವು ಸಪ್ರೇಟಾಗಿ ಈ ಥರ ಮಾಡ್ಕೊಂಡ್ರೆ ಟೇಸ್ಟ್ ಬರೋದು. ನೋಡೋಣ ಬನ್ನಿ ಹೇಗೆ ಮಾಡೋದು ಅಂತ. ಮೊದಲಿಗೆ ನಾನಿಲ್ಲಿ ಹಾಲು ಕಾಯಕ್ಕೆ ಇಟ್ಟಿದ್ದೀನಿ. ಹಾಲು ನಾನು 1 ಲೀಟ್ರ್ ತೊಗೊಂಡಿದ್ದೀನಿ. ಇವಾಗ ಇದು ಹಾಲು ಕುದಿ ಬರಬೇಕು ನೋಡಿ, ಕಾಯ್ದಿದೆ. ಇವಾಗ ಇದು ನಾನು ಶಾವಿಗೆ ಮತ್ತು ಸಕ್ಕರೆದ ಪುಡಿ ಇದೆಯಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಇದು ರೋಸ್ಟೆಡ್ ಶಾವಿಗೆ ರೆಡಿ ಟು ಮಿಕ್ಸ್ ಅಂತ ಬರುತ್ತೆ. ಇದರಲ್ಲಿ ಸ್ವಲ್ಪ ಒಣದ್ರಾಕ್ಷಿ ಮತ್ತು ರೋಸ್ಟೆಡ್ ಶಾವಿಗೆ, ಆಮೇಲೆ ಸಕ್ಕರೆ ಪುಡಿ ಇರುತ್ತೆ. ಸಕ್ಕರೆ ಮತ್ತೆ ಮೇಲೆ ನಾವು ಹಾಕ್ಕೊಳ್ಳೇಬೇಕು, ಅಷ್ಟೊಂದು ಸಕ್ಕರೆ ಇರಲ್ಲ ಇದರಲ್ಲಿ. ಬರೀ ಇದನ್ನೇ ಶಾವಿಗೆನ ತೊಗೊಂಬಂದು ಈ ಥರ ಹಾಲಲ್ಲಿ ಹಾಕಿದ್ರೆ ಟೇಸ್ಟ್ ಇರಲ್ಲ ಫ್ರೆಂಡ್ಸ್. ಇದಕ್ಕೆ ನಾವು ಇನ್ನೂ ಸ್ವಲ್ಪ ಐಟಮ್ಗಳು ಮಿಕ್ಸ್ ಮಾಡ್ಕೋಬೇಕು, ಆವಾಗಲೇ ಚೆನ್ನಾಗಿರೋದು. ಇದು ಇನ್ನೂ ಬೆಂದಿಲ್ಲ, ಇನ್ನೂ ಬೇಯಬೇಕಿದು. ನೋಡಿ ಕುದೀತಾ ಇದೆ. ಇವಾಗ ನಾನಿಲ್ಲಿ ಸಕ್ಕರೆ ಹಾಕ್ತಾಯಿದ್ದೀನಿ. ಸಕ್ಕರೆ ನಾನು 3 ಟೀ ಸ್ಪೂನಷ್ಟು ಹಾಕಿದ್ದೀನಿ. ಯಾಕಂದರೆ ಮೊದಲೇ ಸ್ವಲ್ಪ ಸಕ್ಕರೆ ಪೌಡ್ರ್ ಇರುತ್ತೆ, ನೋಡ್ಕೊಂಡು ಹಾಕ್ಕೊಳ್ಳಿ. ಸ್ವೀಟ್ ಸ್ವಲ್ಪ ಸ್ವೀಟಾಗಿದ್ರೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಅದಕ್ಕೆ ನಾನು ಸಕ್ಕರೆ ಸೇರಿಸ್ಕೊಂಡಿದ್ದೀನಿ. ತುಂಬಾ ಸಪ್ಪೆ ಇರುತ್ತೆ ಇದು. ಇವಾಗ ಈ ಕುದೀತಾ ಇದೆ. ಇವಾಗ ನಾನು ಖೋವಾನ ಕ್ರಷ್ ಮಾಡಿದ್ದೀನಿ, ಕ್ರಷ್ ಮಾಡಿ ಅದಕ್ಕೆ ಹಾಕ್ಕೊಂಡಿದ್ದೀನಿ. ಇವಾಗ ಇನ್ನೊಂದು ಸಲ ಕೈ ಆಡಿಸೋಣ ನೀಟಾಗಿ, ಖೋವಾ ಎಲ್ಲ ಅದರಲ್ಲಿ ಮೆಲ್ಟ್ ಆಗಬೇಕು. ಉಕ್ಕಬಾರ್ದು ಹೊರಗಡೆ, ನಿಧಾನಕ್ಕೆ ಇದೇ ಥರ ಕೈ ಆಡಿಸ್ಕೋಬೇಕು ನಾವು, ಇಲ್ಲಾಂದರೆ ಕೆಳಗಡೆ ತಳ ಹಿಡಿದ್ಬಿಡುತ್ತೆ ಶಾವಿಗೆ. ನೋಡಿ ಈ ಥರ ಕುದೀತಾ ಇದೆ. ಇವಾಗ ಆಗಿದೆ, ಇದು ಆಗಿದೆ. ಇವಾಗಿದು ಇದನ್ನು ತೆಗೆದು ನಾವು ಸೈಡಲ್ಲಿ ಇಟ್ಕೊಳ್ಳೋಣ. ಇವಾಗ ಇದರಲ್ಲಿ ನಾವು ಡ್ರೈ ಫ್ರೂಟ್ಸ್ನ ರೋಸ್ಟ್ ಮಾಡ್ಕೊಳ್ಳೋಣ ಸಪ್ರೇಟಾಗಿ. ಒಂದು ಚಿಕ್ಕ ಬೌಲ್ ಇಟ್ಟಿದ್ದೀನಿ, ಅದರಲ್ಲಿ ತುಪ್ಪ ಹಾಕೋತಾ ಇದ್ದೀನಿ. ನಾನು ತುಪ್ಪ ಇಲ್ಲಿ ಅರ್ಧ ಬಟ್ಲು ತೊಗೊಂಡಿದ್ದೀನಿ. ತುಪ್ಪ ಮೆಲ್ಟ್ ಆಗಲಿ, ಸ್ವಲ್ಪ ಅಲ್ಲಾಡಿಸ್ಕೋತೀನಿ ನಾನು ತುಪ್ಪನ, ಇಲ್ಲಾಂದ್ರೆ ತುಂಬಾ ಬಿಸಿ ಆಗಿಬಿಡುತ್ತೆ. ಇವಾಗ ಎಲ್ಲನೂ ರೋಸ್ಟ್ ಮಾಡ್ಕೋತಾ ಇದ್ದೀನಿ ನಾನು ಇದರಲ್ಲಿ. ರೋಸ್ಟ್ ಮಾಡ್ಕೊಳ್ಳೋಣ ಇದನ್ನು. ಇನ್ನೊಂದು ಚೂರು ಆಗಬೇಕು. ಇವಾಗ ಆಗಿದೆ ಫ್ರೆಂಡ್ಸ್. ಇದು ಇಷ್ಟಾದರೆ ಸಾಕು. ಇವಾಗ ನಾನು ಬೇರೆ ಬಟ್ಲಲ್ಲಿ ತೆಕ್ಕೋತೀನಿ ಇದನ್ನು. ನಿಧಾನಕ್ಕೆ ತೆಕ್ಕೊಳ್ಳಿ, ತುಪ್ಪ ಬಿಸಿ ಇರುತ್ತೆ. ಈ ಕಲರ್ ಬರಬೇಕು ನೋಡಿ, ಗೋಲ್ಡ್ ಕಲರ್ ಬರಬೇಕು. ಇವಾಗ ಇದೇ ತುಪ್ಪದಲ್ಲಿ ನಾನು ತಿರ್ಗಾ ಇಲ್ಲಿ ಬೀಜಗಳನ್ನ ಇಟ್ಕೊಂಡಿದ್ನಲ್ಲ, ಕರ್ಬೂಜ ಬೀಜ ಮತ್ತು ಕಲ್ಲಂಗಡಿ ಬೀಜನ, ಅದನ್ನು ಕೂಡ ರೋಸ್ಟ್ ಮಾಡ್ಕೋತಾ ಇದ್ದೀನಿ. ಇದು ರೋಸ್ಟ್ ಮಾಡ್ಕೊಳ್ಳುವಾಗ ಸ್ವಲ್ಪ ಗ್ಯಾಸ್ ಫುಲ್ ಸಿಮ್ಮಲ್ಲೇ ಇರಲಿ, ಇಲ್ಲಾಂದರೆ ಸಿಡಿದು ಆಚೆ ಬರುತ್ತೆ. ಇದು ಕೂಡ ಆಗಿದೆ. ಇದು ಕೂಡ ಅಷ್ಟೇ ಗೋಲ್ಡ್ ಕಲರಲ್ಲಿ ಮಾಡ್ಕೊಳ್ಳೋಣ ನಾವು. ನೋಡಿ ಎಷ್ಟು ಚೆನ್ನಾಗಿ ಗೋಲ್ಡನ್ ಕಲರ್ ಆಗಿದೆ ಎಲ್ಲನೂ. ಇವಾಗ ಇಲ್ಲಿ ಒಣದ್ರಾಕ್ಷಿನೂ ಫ್ರೈ ಮಾಡ್ಕೋತಾ ಇದ್ದೀನಿ. ಒಣದ್ರಾಕ್ಷಿ ಫುಲ್ಲು ಉಬ್ಬಿ ಒಂಥರ ಬಲೂನ್ ಥರ ಕಾಣಬೇಕು ಫ್ರೆಂಡ್ಸ್, ಎಲ್ಲ ಒಳ್ಳೆ ಒಂಥರ ಗೋಲಿಗಳ ಥರ ಅಲ್ಲ, ಅಷ್ಟಾಗೋವರೆಗೂ ಫ್ರೈ ಮಾಡ್ಕೋಬೇಕು. ನೋಡಿ ಆಗ್ತಾಯಿದೆ ನಿಧಾನಕ್ಕೆ. ನೋಡಿ ಈ ಥರ ಆಗಿದೆ, ಇಷ್ಟಾದರೆ ಸಾಕು. ಎಲ್ಲ ಡ್ರೈ ಫ್ರೂಟ್ಸ್ನು ಸಪ್ರೇಟಾಗಿ ಒಂದು ಬೌಲ್ ತೆಗೆದು ಇಟ್ಕೊಂಡಿದ್ದೀನಿ. ಇವಾಗ ಇದರಲ್ಲಿ ನಾನು ಕ್ರಷ್ ಮಾಡಿ ಇಟ್ಟಿದ್ದೀನಿ ಏಲಕ್ಕಿ ಪೌಡ್ರನ್ನ.
ಇವಾಗ ಆಗಿದೆ. ಇದನ್ನು ತೊಗೊಂಡೋಗಿ ನಾವು ಪಾಯಸ ಮಾಡಿಟ್ಟಿದ್ವಲ್ಲ ಅದಕ್ಕೆ ಹಾಕ್ಕೊಳ್ಳೋಣ. ಸ್ವಲ್ಪ ಡಿಫ್ರೆಂಟ್ ಸ್ಟೈಲಲ್ಲಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ತಿನ್ನೋಕ್ಕೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಇದು. ಇವಾಗೆಲ್ಲ ಡ್ರೈ ಫ್ರೂಟ್ಸ್ನ ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಕರ್ಬೂಜ ಬೀಜ ಮತ್ತು ಕಲ್ಲಂಗಡಿ ಬೀಜನ ತೊಗೊಂಡಿದ್ದೀನಿ. ಅದು ಆಪ್ಷನಲ್ ಫ್ರೆಂಡ್ಸ್, ನೀವು ಬೇಕು ಅಂದರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಚೆನ್ನಾಗಿರುತ್ತೆ ಕ್ರಂಚಿಯಾಗಿ ತಿನ್ನೋಕ್ಕಿದು. ಡ್ರೈ ಫ್ರೂಟ್ಸ್ನ ಎಲ್ಲ ಪಾಯಸ ಆದಮೇಲೆ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಡ್ರೈ ಫ್ರೂಟ್ಸು ಕ್ರಂಚಿಯಾಗಿರುತ್ತೆ, ಮೆತ್ತಗಾಗಲ್ಲ. ನೋಡಿ ಈ ಥರ ಕುದೀತಾ ಇದೆ. ಎಲ್ಲ ಒಂದು ಸರ್ತಿ ಹಾಕ್ಕೊಂಡು ನಿಧಾನಕ್ಕೆ ಈ ಸಲ ಈ ಥರ ಕುದಿಸ್ಕೋಬೇಕು. ನೋಡಿ ಇವಾಗ ಆಗಿದೆ. ಡ್ರೈ ಫ್ರೂಟ್ಸ್ ಯಾವುದೂ ಕುದ್ದಿಲ್ಲ, ಕ್ರಂಚಿಯಾಗಿ ಮೇಲೇ ಕಾಣಿಸುತ್ತೆ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದೊಂಥರ ಡಿಫ್ರೆಂಟಾಗಿ ಮಾಡಿದ್ದೀನಿ, ಮಾಡ್ಕೊತೀನಿ ಫ್ರೆಂಡ್ಸ್, ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.